ಹೆಲೋ ಗೈಸ್, ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನಲ್ಲಿ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಪರ್ಸನಲ್ ಲೋನ್ ಯಾವ ರೀತಿಯಾಗಿ ತಗೋಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ನೀವು ಪರ್ಸನಲ್ ಲೋನ್ ತಗೊಬಹುದು, ಅದು ಕೂಡ ಅಪ್ ಟು 25 ಲಕ್ಷ ರೂಪಾಯಿವರೆಗೆ. ಹೌದು, ನೀವೇನಾದರೂ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನಿಮಗೆ ಇನ್ಸ್ಟಂಟ್ ಆಗಿ ಪರ್ಸನಲ್ ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಅಂಡ್ ಜಸ್ಟ್ ಏನಿಲ್ಲ, ಇಲ್ಲಿ ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ಅಂಡ್ KYC ಡೀಟೇಲ್ಸ್ ಕೊಟ್ಟರೆ ಸಾಕು, ನೀವು ಈಸಿಲಿ ಇಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬಹುದು. ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ಇಲ್ಲಿ ತಕ್ಷಣ ನಿಮಗೆ ಲೋನ್ ಅನ್ನೋದು ಸಿಗುತ್ತೆ. ಅಂಡ್ ಇದು ಕೊಲೆಟ್ರಲ್ ಫ್ರೀ ಲೋನ್ ಆಗಿರುತ್ತೆ. ಅಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ತಕ್ಷಣ ಇಲ್ಲಿ ಡಿಸ್ಪೋಸ್ ಮಾಡಿ ಕೂಡ ಕೊಡ್ತಾರೆ ವಿತಿನ್ 1 hour or 2 hours ಅಲ್ಲೇ. ಸೊ ಯಾವ ರೀತಿಯಾಗಿ ಈ ಒಂದು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು, ಏನೆಲ್ಲ ಪ್ರಾಸೆಸ್ ಇರುತ್ತೆ, ಎಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಎಷ್ಟು ಟೆನ್ಯೂರ್ ಕೊಡ್ತಾ ಇದ್ದಾರೆ, ಸೊ ಯಾವ ರೀತಿಯಾಗಿ ಇಲ್ಲಿ ಪ್ರಾಸೆಸ್ ಇರುತ್ತೆ, ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಯಾರು ಕೂಡ ನಿಮಗೆ ದುಡ್ಡನ್ನು ಕೊಡ್ತಾ ಇಲ್ಲ ಅಂತಂದರೆ, ನಿಮ್ಮ ನೀಡ್ಸ್ಗಳನ್ನು ಫುಲ್ಫಿಲ್ ಮಾಡ್ಕೊಳಕ್ಕೆ ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತಂದರೆ, ನಿಮಗೆ ಮನೆಯಲ್ಲಿ ಏನಾದರೂ ಎಮರ್ಜೆನ್ಸಿ ಇರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ, ಅಥವಾ ನೀವು ಸ್ಟೂಡೆಂಟ್ ಇದ್ದೀರಾ, ನಿಮಗೆ ಒಂದು ಸ್ಮಾಲ್ ಲೋನ್ ಅಮೌಂಟ್ ಬೇಕಿತ್ತು, ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಲೋನ್ ಬೇಕು ಅಂದ್ಕೊಂಡಿದ್ರೆ, ಈ ಒಂದು ಪರ್ಸನಲ್ ಲೋನ್ ನಿಮಗೋಸ್ಕರ ಆಗಿರುತ್ತೆ. ನೀವು ಕೂಡ ಈಸಿಲಿ ಇಲ್ಲಿ ಲೋನ್ನ ತೊಗೊಬೋದು. ಸೊ ಮೇನ್ಲಿ ಇದನ್ನು ಸ್ಯಾಲರಿಡ್ ಪರ್ಸನ್ಸ್ಗೆ ತೊಗೊಳ್ಳಿ ಅಂತ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ಗೂ ಲೋನ್ ಕೊಡ್ತಾರೆ, ಬಟ್ ಇಲ್ಲಿ ಕಡಿಮೆ ಇದರಲ್ಲಿ ಕೇಸಲ್ಲಿ ಸಿಗುತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ. ಸೊ ಓನ್ಲಿ ಇಲ್ಲಿ ಸ್ಯಾಲರಿಡ್ ಪರ್ಸನ್ಸ್ ಅವರಿಗೆ ಮೋಸ್ಟ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಸೊ ಆಕ್ಸಿಸ್ ಬ್ಯಾಂಕ್ ಅವರು. ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕಿಂದ ಅಪ್ಲೈ ಮಾಡ್ಕೋಬೋದು. ಮೊದಲೇದಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಮೇಲಿಂದ ಅಪ್ಲೈ ಮಾಡ್ಕೊಳ್ಳಿ. ಸೊ ಮೊದಲೇದಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಫೀಚರ್ಸ್ ಬಗ್ಗೆ. ಅದಾದ ನಂತರ ನಿಮಗೆ ಇಲ್ಲಿ ಅಪ್ಲೈ ಪ್ರೊಸೆಸ್ ಕೂಡ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಮೊದಲೇದಾಗಿ ಇಲ್ಲಿ ಇಂಟ್ರೆಸ್ಟ್ ರೇಟ್ ನೋಡ್ತಾ ಇರ್ಬೋದು, 10.49% per annum ಇಂದ ಇಂಟ್ರೆಸ್ಟ್ ರೇಟನ್ನು ಸ್ಟಾರ್ಟಿಂಗ್ ಇದೆ. ನಂತರ ಇಲ್ಲಿ 25 ಲಕ್ಷ ರೂಪಾಯಿವರೆಗೆ ಲೋನ್ ನಿಮಗೆ ಸಿಗುತ್ತೆ. ಸೊ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಸಿಬಿಲ್ ಮೇಲೆ, ಓಕೆನಾ. ಸೊ ನಂತರ ಇನ್ಕಮ್ ಮೇಲೆ. ಇಲ್ಲಿ ಕೊಲೆಟ್ರಲ್ ಫ್ರೀ ಲೋನ್ ಇದಾಗಿರುತ್ತೆ, 100% ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಜಸ್ಟ್ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡನ್ನು ಡಿಜಿಟಲಿ ಅಪ್ಲೋಡ್ ಮಾಡಿಕೊಂಡು ನೀವು ಲೋನ ತಗೋಬಹುದು. ಅಂಡ್ ಫ್ಲೆಕ್ಸಿಬಲ್ ಟೆನ್ಯೂರ್ ಆಪ್ಷನ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಪ್ ಟು 60 ತಿಂಗಳವರೆಗೆ ಇಲ್ಲಿ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ಇಲ್ಲಿ ಕೆಳಗಡೆ ಲೆಟ್ ಸ್ಟಾರ್ಟ್ ಅಂತಿದೆ, ಆಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು 5,000 ಕೋಟಿಗೂ ಹೆಚ್ಚು ಲೋನ್ಸನ್ನು ಡಿಸ್ಪೋಸ್ ಮಾಡಿದ್ದಾರೆ, ಅದು ಕೂಡ 3 ತಿಂಗಳಲ್ಲೇ, ಓಕೆನಾ. ಸೊ ಎಲ್ಲ ಕೂಡ ಡಿಜಿಟಲಿ ಆಗಿರುತ್ತೆ. ಅಂಡ್ 2 ನಿಮಿಷದಲ್ಲೇ ಇಲ್ಲಿ ಲೋನ್ ಆಫರ್ನ ಕೊಡ್ತಾ ಇದ್ದಾರೆ. ಅಂಡ್ 4.8 ಸ್ಟಾರ್ ರೇಟಿಂಗ್ ಜೊತೆಗೆ ಇದು ಬ್ಯಾಂಕಿಂಗ್ ಆ್ಯಪ್ ಕೂಡ ಇದೆ, 24/7 ಆಕ್ಸೆಸ್ ಕೂಡ ನಿಮಗೆ ಸಿಗ್ತಾ ಇದೆ ಗೈಸ್, ಓಕೆನಾ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಇಲ್ಲಿ ಪ್ರೊಸೀಜರನ್ನು ಕೊಟ್ಟಿದ್ದೀರಾ ಅಥವಾ ಸ್ಟೆಪ್ಪನ್ನು ಕೊಟ್ಟಿದ್ದೀರಾ ನೋಡ್ತಾ ಇರ್ಬೋದು. ಸೊ ಮೊದಲಾಗಿ ಪರ್ಸನಲ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಬೇಕು. ನಂತರ ಇಲ್ಲಿ ಆಧಾರ್ ಮತ್ತು ಇನ್ಕಮ್ ವೆರಿಫಿಕೇಷನನ್ನು ಮಾಡ್ಕೊಬೇಕು. ನಂತರ ಇಲ್ಲಿ ಲೋನ್ ಆಫರ್ ಅನ್ನೋದು ಬರುತ್ತೆ. ನಂತರ KYC ವೆರಿಫಿಕೇಷನ್ ಮಾಡ್ಕೊಂಬಿಟ್ಟು ವಿಡಿಯೋ ಕಾಲನ್ನು ಮಾಡ್ಕೊಂಬಿಟ್ಟು ನೀವು ಇನ್ಸ್ಟಂಟಾಗಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಗೈಸ್, ಓಕೆನಾ. ಸೊ ಇಲ್ಲಿ EMI ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ, ನೀವು ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬೋದು. ಸೊ ಇವಾಗ ಲೋನ್ ಫಾರ್ ಸ್ಯಾಲರಿಡ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ನಿಮ್ಮ ಒಂದು ನೆಟ್ ಮಂತ್ಲಿ ಸ್ಯಾಲ್ರಿಗೆ ಹೇಳ್ತಾ ಇದೆ. ಸೊ ನಿಮ್ಮದು ನೆಟ್ ಮಂತ್ಲಿ ಸ್ಯಾಲ್ರಿ ಲೆಸ್ ದೆನ್ 25,000 ಇದ್ದರೆ ಲೆಸ್ ದೆನ್ 25,000 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೋರ್ ದೆನ್ 25,000 ಇದ್ದರೆ ಮೋರ್ ದೆನ್ 25,000 ಅಂತ ಇಲ್ಲಿ ಹಾಕೊಳ್ಳಿ. ಸೊ ನನ್ನ ಕೇಸಲ್ಲಿ ಇಲ್ಲಿ ಮೋರ್ ದೆನ್ 25,000 ಅಂತಿದೆ. ಸೊ ನಾನು ಅದ್ರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ಕೊತೀನಿ. ಸೊ ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. ಸೊ ನೀವು ವೇಟ್ ಮಾಡ್ಕೊಳ್ಳಿ. ಮೊದಲೇದಾಗಿ ಮೊಬೈಲ್ ನಂಬರ್ನ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಮೊದಲೇದಾಗಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೇಟ್ ಆಫ್ ಬರ್ತನ ಕೇಳ್ತಾ ಇದೆ. ಸೊ ಓಕೆ, ಮೊಬೈಲ್ ನಂಬರ್ ಹಾಕಿದ ತಕ್ಷಣ, ನಂತರ ಡೇಟ್ ಆಫ್ ಬರ್ತ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಇಲ್ಲಿ OTP ಅನ್ನೋದು ಬರುತ್ತೆ. ಆ ಒಂದು OTPಯನ್ನು ಹಾಕಿ. ಸೊ ನೋಡ್ತಾ ಇರ್ಬೋದು ಮೇಲ್ಗಡೆ ನನಗೆ OTP ಬಂದಿದೆ. ಸೊ ಆ ಒಂದು OTPಯನ್ನು ನಾನು ಇಲ್ಲಿ ಹಾಕ್ಕೊತೀನಿ. ಸೊ OTPಯನ್ನು ಹಾಕ್ಬಿಟ್ಟು ನಾನು ನೆಕ್ಸ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇವಾಗ ಲಾಗಿನ್ ಅನ್ನೋದು ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನಾನು ಇಲ್ಲಿ ಲಾಗಿನನ್ನು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಸದ್ಯಕ್ಕೆ ಇವಾಗ ಟೆಕ್ನಿಕಲ್ ಎರರ್ ಅನ್ನೋದು ಬರ್ತಾ ಇದೆ ಗೈಸ್. ಸೊ ಏನಿಲ್ಲ, ಮೊದಲೇದಾಗಿ ಇಲ್ಲಿ ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಒಂದು ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ಮೊಬೈಲ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ OTP ಬರುತ್ತೆ. OTP ಹಾಕಿದ ತಕ್ಷಣ ಮೊದಲೇದಾಗಿ ಬೇಸಿಕ್ ಡೀಟೇಲ್ಸನ್ನು ಕೇಳ್ತಾರೆ. ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಬೇಸಿಕ್ ಡೀಟೇಲ್ಸನ್ನು ಕೊಡಿ. ನಿಮ್ಮ ನೇಮ್, ಫಸ್ಟ್ ನೇಮ್ ಮತ್ತು ಮಿಡಲ್ ನೇಮ್, ಲಾಸ್ಟ್ ನೇಮ್ ಕೇಳ್ತಾರೆ, ಅದನ್ನು ಹಾಕಿ. ನಂತರ ಇನ್ನೂ ಡೇಟ್ ಆಫ್ ಬರ್ತ್ ಅದೇ ತೊಗೊಂಡಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೂ ಪ್ರಾಸೆಸ್ ಬರುತ್ತೆ. ಅದೇನಪ್ಪ ಅಂತಂದರೆ ಇಲ್ಲಿ ಕಂಟಿನ್ಯೂ ಮಾಡ್ಕೊಬೇಕು ನೀವು. ಸೊ ನಂತರ ಜೆಂಡರ್ ಕೇಳುತ್ತೆ, ಮೊಬೈಲ್ ನಂಬರ್ ಕೇಳುತ್ತೆ, ನಂತರ ಇಲ್ಲಿ ಅಡ್ರೆಸ್ ಕೇಳುತ್ತೆ. ಎಲ್ಲ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ನಂತರ ಪ್ರೊಫೆಷನಲ್ ಡೀಟೇಲ್ಸನ್ನು ಬರುತ್ತೆ ಗೈಸ್. ಸೊ ಪ್ರೊಫೆಷನಲ್ ಡೀಟೇಲ್ಸಲ್ಲಿ ನೀವು ಯಾವೊಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿರಾ, ಕಂಪ್ನಿ ನೇಮನ್ನು ಆಗಬೇಕು. ಅದಾದ ನಂತರ ಇಲ್ಲಿ ಯಾವೊಂದು ಡೆಸಿಗ್ನೇಷನಲ್ಲಿದ್ದೀರಾ, ಯಾವೊಂದು ಪದವಿನಲ್ಲಿದ್ದೀರಾ ಅದನ್ನು ಆಗಬೇಕು. ಕಂಪ್ನಿ ಎಲ್ಲ ನೀವು ನಂತರ ಎಷ್ಟು ನೀವು ಸ್ಯಾಲ್ರಿ ಬರುತ್ತೆ ನಿಮಗೆ, ಟೇಕ್ ಹೋಮ್ ಸ್ಯಾಲ್ರಿ ಮಂತ್ಲಿ, ಅದನ್ನು ಹಾಕಿ. ನಂತರ ಇಲ್ಲಿ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ಇನ್ನೂ ಹೆಚ್ಚು ರೆಫರೆನ್ಸ್ ಡೀಟೇಲ್ಸ್ ಕೊಡಬೇಕು. ರೆಫರೆನ್ಸ್ ಡೀಟೇಲ್ಸ್ ಕೊಡಿದ ತಕ್ಷಣ ನಿಮಗೆ ಆಫರ್ ಅನ್ನೋದು ಬರುತ್ತೆ ಗೈಸ್. ಸೊ ಆ ಒಂದು ಆಫರನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಎಷ್ಟು ಲೋನ್ ಆಫರ್ ಬಂದಿರುತ್ತೆ ನೋಡಿ, ಅದರಲ್ಲಿ ನಿಮಗೆ ಎಷ್ಟು ಲೋನ್ ಬೇಕೋ ಅದನ್ನು ನೀವು ಹಾಕ್ಕೊಳ್ಳಿ. ಸ್ಕ್ರೋಲ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ EMI ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಎಲ್ಲ ಟೆನ್ಯೂರ್ ಎಲ್ಲ ಸೆಲೆಕ್ಟ್ ಮಾಡಿದ ತಕ್ಷಣ EMI ಸೆಲೆಕ್ಟ್ ಮಾಡಲಿಕ್ಕೆ ಹೇಳುತ್ತೆ. ಸೊ EMIನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಕಂಟಿನ್ಯೂ ಮಾಡ್ಕೊಳ್ಳಿ. ಅದಾದ ನಂತರ
ಇಲ್ಲಿ ಆಟೋ ಡೆಬಿಟ್ ಸೆಟಪ್ ಮಾಡಲಿಕ್ಕೆ ಕೇಳುತ್ತೆ. ಆಟೋ ಡೆಬಿಟನ್ನು ಸೆಟಪ್ ಮಾಡ್ಕೋಬೋದು. ಈ ಮ್ಯಾಂಡೇಟನ್ನು ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ಅಥವಾ ಇಲ್ಲಿ ಈ ಮ್ಯಾಂಡೇಟ್ ಪ್ರಾಸೆಸನ್ನು ಡೆಬಿಟ್ ಕಾರ್ಡಿಂದನೂ ಕೂಡ ನೀವು ಮಾಡ್ಕೋಬೋದು ಅಥವಾ ನೆಟ್ ಬ್ಯಾಂಕಿಂಗಿಂದ ಕೂಡ ಮಾಡ್ಕೋಬೋದು. ಸೊ ಬ್ಯಾಂಕ್ ಅಕೌಂಟಿಂದ ಕೂಡ ಮಾಡ್ಕೋಬೋದು. ಸೊ ಆಟೋ ಡೆಬಿಟನ್ನು ಸೆಟಪ್ ಮಾಡ್ಕೊಂಡ ತಕ್ಷಣ ನೀವು ಕಂಟಿನ್ಯೂ ಮಾಡಿಕೊಡಿ. ಕಂಟಿನ್ಯೂ ಮಾಡಿದ ತಕ್ಷಣ ಇನ್ಸ್ಟಂಟಾಗಿ ನಿಮಗೆ ಲೋನ್ನ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ ತಕ್ಷಣ ಸೊ ವಿತಿನ್ 2 hours ಒಳಗಡೆ ನಿಮಗೆ ಅಮೌಂಟನ್ನು ದೊರೆಯುತ್ತೆ ಗೈಸ್. ಓಕೆನಾ. ಸೊ ಸದ್ಯಕ್ಕೆ ಟೆಕ್ನಿಕಲ್ ಎರರ್ ಬರ್ತಾ ಇದೆ, ಅದಕ್ಕೆ ತೋರ್ಸೋಕೆ ಆಗ್ತಾ ಇಲ್ಲ ನನಗೆ. ಸೊ ಟೆಕ್ನಿಕಲ್ ಎರರ್ ಎಲ್ಲ ಇಶ್ಯೂ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ. ಸೊ ಯಾಗೀಸ್ ಇಷ್ಟಿರುತ್ತೆ ಆಕ್ಸಿಸ್ ಬ್ಯಾಂಕ್ ಪರ್ಸನಲ್ ಲೋನ್ ಬಗ್ಗೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.